ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಒಂದು ವೀಕಲ್ಲೇ ಆಂಟಿ ಆಗಿರ್ತೀಯಾ? ಹಸಿರು ಒಂದು ಸ್ವಲ್ಪ ಮುಂದಕ್ಕೆ ಹೋಗೋದು. ಇದು ಕೇಕ್ ಯಾರು ತಂದ್ರು? ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ ಗೌಡ ಕನ್ನಡ ವ್ಲಾಗ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ, ಇವತ್ತು ನಮ್ಮ ಅಕ್ಕನಿಗೆ ಬ್ರೈಟ್ ಟು ಬಿ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಬ್ರೈಟ್ ಟು ಬಿ ಮಾಡೋಕ್ಕೋಸ್ಕರ ಸೊ ಹೊರಗಡೆ ಹೋಗ್ತಾ ಇದೀವಿ. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ಅಂತ. ಬೆಂಗಳೂರು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಹೋಗ್ತಿರ್ಬೇಕಾದ್ರೆ ಇಷ್ಟು ಬಿಸಿಲುಡಿತಿತ್ತು, ಬಟ್ ನಾವು ಇನ್ನೂ ಆ ಲೊಕೇಶನ್ ರೀಚ್ ಆಗೋದಕ್ಕಿಂತ ಮುಂಚೆನೇ ಮಳೆ ಶುರು ಆಗಿ ಹೋಗೋದು ಸಹ ಲೇಟ್ ಮಾಡಿಸ್ತು. ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ದೆ ಅಕ್ಕ. ಏನು ಅನಿಸ್ತಿದೆ? ಇನ್ನೊಂದು 3 ಡೇಸಲ್ಲಿ ಮದುವೆ ಆಗ್ತಿದ್ಯಾ? 3 ಅಲ್ಲ, ಇವತ್ತಿಗೆ ಒಂದು ವೀಕಲ್ಲೇ ಆಂಟಿ ಆಗಿರ್ತೀಯಾ? ಕಂಗ್ರ್ಯಾಚುಲೇಷನ್ ಬ್ರದರ್, ಮ್ಯಾರಿಡ್ ಆಗಿ. ಓ, ಲೈಟ್ ಹಾಕೋರಕ್ಕ, ಡಾರ್ಕ್. ನಿನಗೇನು ಅನಿಸ್ತೈತೆ? ನೀನು ಇನ್ನೊಂದು 6 ಮಂತ್ ಆಂಟಿ ಆಗಿರ್ತೀಯಾ? ಓ ಅಕ್ಕ, ಇದಾ? ವೆಲ್ಕಮ್. ಫ್ಲಾಪ್ ನಾನೇ ಬಿದ್ದೆ ಗೈಸ್. ನನಗ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಹಾಕ್ತೀನಿ. ಸೋಷಿಯಲ್ ಮೀಡಿಯಾ ಫುಲ್ ನೋಡ್ತಾರೆ. ಡ್ರೈಪರ್ ಬಾಯ್. ಕ್ಲಾಪ್ ಮಾಡಕ್ಕೆ ಎಲ್ಲರೂ ವಿಡಿಯೋ ಮಾಡ್ತಿದೀವಲ್ಲಕ್ಕ. ಓ, ಏನಂದೆ ಇನ್ನೊಂದ್ಸಲ? ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ರೀಕಲೆಕ್ಟ್ ಮಾಡಿಕೊಂಡು ಆ ಏಜಲ್ಲಿ ನಾವೇನೇನು ಚೈಲ್ಡ್ಗಳ ಥರ ಆಡ್ತಿದ್ರಿ ಅಂತ ನೆನೆಸ್ಕೊಂಡು ಹಂಗೆ ಒಂದು ಸಾಂಗ್ ಹಾಕ್ಕೊಂಡು ಸ್ಟೆಪ್ ಹಾಕೋಕ್ಕೆ ಶುರು ಮಾಡಿದ್ರಿ. ಮಾಡೋದಲ್ಲೇ ಗುರು ಕಾಪಿ ರೈಟ್ಸ್ ಬರ್ತದೆ. ಎಲ್ಲರೂ ವಿಡಿಯೋ ಮಾಡ್ಕೊಂಡೇ ಇದ್ರೆ ಯಾರೂ ಎಂಜಾಯ್ ಮಾಡಲ್ಲ ಅಂತ ಅಂದ್ಬಿಟ್ಟು ಫೋನ್ಗಳನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಎಲ್ಲರೂ ಸಹ ಎಂಜಾಯ್ ಮಾಡಿ ಇನ್ನೇನು ಹೊರಡಕ್ಕೆ ಎಲ್ಲರೂ ರೆಡಿ ಆದ್ರಿ. ಸೊ ಗೈಸ್, ಅಕ್ಕ ನಿನ್ಗೇನು ಅನಿಸ್ತಿದೆ? ನನಗೇನು ಅನಿಸ್ತಾ ಇಲ್ಲ. ಏಕೆ? ಹತ್ರನೇ ಮನೆ, ದೂರ ಏನಿಲ್ಲ? ಹಂಗೇನಿಲ್ಲ, ಏನು ಅನಿಸ್ತಾನೆ ಇಲ್ಲ ನಿಜವಾಗ್ಲೂ. ಸುಮ್ಮನೆ ಹಂಗೆ ನಾರ್ಮಲ್ ಆಗಿದ್ದೀನಿ. ಏಕಕ್ಕ ಹಂಗೆಲ್ಲ ನಾರ್ಮಲ್ ಆಗಿರ್ಬಾರ್ದು. ಏನಾದ್ರು ಒಂದ್ ಸ್ವಲ್ಪ ಇರ್ಬೇಕು. ಐ ಮೀನ್ ಮದ್ವೆ ಅಂತ ಇರ್ಬೇಕು. ಸೊ ಅಲ್ಲಿ ಹುಡುಗ ತಾಳಿ ಕಟ್ಬೇಕಾದ್ರೆ ಕಣ್ಣಲ್ಲಿ ಫುಲ್ಲು ನೀರ್ ಬರ್ಬೇಕು. ನಿಮ್ ಮನೆಯಿಂದ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಫುಲ್ಲು ಹತ್ಕೊಂಡು, ಐ ಮೀನ್ ಅದೆಲ್ಲ ಎಮೋಷನಲಿ ಡ್ರಾಮಾ ಆಡ್ಬೇಕಕ್ಕ. ಅವಾಗೇನೆ ಈ ಬ್ಲಾಗ್ಸ್ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗೋದು. ನಿನ್ ಮದ್ವೆ ಇಲ್ಲ ಅಕ್ಕ, ನಿನ್ ಮದ್ವೆಗೆ ಎಲ್ಲಾ ಬ್ಲಾಗು ನಾನೇ ಮಾಡ್ತೀನಿ. ಮೆಮೊರೀಸ್ ಇರುತ್ತೆ. ತುಂಬಾ ವ್ಯೂವರ್ಸ್ ಎಲ್ಲ ತುಂಬಾ ಇನ್ಕ್ರೀಸ್ ಆಗ್ತಾರೆ. ನಂತರ ಸೆಲೆಬ್ರಿಟೀಸ್ ಎಲ್ಲ ಸೆಲೆಬ್ರಿಟಿ ಜೊತೆ ಆಲ್ರೆಡಿ ಬ್ಲಾಗ್ ಮಾಡಿದೀನಿ, ಬಟ್ ಯಾವ್ದು ವ್ಯೂಸ್ ಹೋಗಿಲ್ಲ. ಪ್ಲೀಸ್ ಈ ಸೆಲೆಬ್ರಿಟಿ ಜೊತೆ ಮಾಡೋದ್ರ ವ್ಯೂಸ್ ಹೋಗ್ಲಿ. ಈ ವಿಡಿಯೋ ತುಂಬಾ ವ್ಯೂಸ್ ಹೋಗ್ಲಿ, ರಕ್ಷಿತ್ಗೆ ತುಂಬಾ ವ್ಯೂವರ್ಸ್ ಆಗ್ಲಿ, ಲಕ್ಷ ಸಂಪಾದನೆ ಮಾಡಿ ಯೂಟ್ಯೂಬ್ ಅಲ್ಲಿ. ಆಮೇಲೆ ಅವ್ರ ಅಕ್ಕಂದಿರ್ಗೆ ತಂಗಿದಿರ್ಗೆ ಚೆನ್ನಾಗಿ ಮಾಡ್ಲಿ. ಆಮೇಲೆ ಅಷ್ಟೇ. ಇವಾಗ ಕಂಟೆಂಟ್ ಗ್ಯಾಪ್ನ ಬರ್ತಿರೋದು, ಮುಂದೆ ಕಂಟೆಂಟ್ ಗ್ಯಾಪ್ನ ಬಂದಾಗ ಮತ್ತೆ ವಿಡಿಯೋ ಕ್ಯಾಮ್ರಾ.
ಸೆಲೆಬ್ರೇಷನ್ ಮುಗ್ದಾದ್ಮೇಲೆ ಎಲ್ಲರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹಾಗೆ ಎಲ್ಲರೂ ಹೊರಗಡೆ ಬಂದ್ರಿ. ಸೊ ಜೊತೆಗೆ ಅವತ್ತಿನ ದಿವಸನೇ ನಮ್ಮ ತಂಗಿ ಬರ್ಡೇ ಸಹ ಇತ್ತು, ಅದಕ್ಕೋಸ್ಕರ ಅಲ್ಲೇ ಅವಳ ಬರ್ಡೇನೂ ಸಹ ಸೆಲೆಬ್ರೇಟ್ ಮಾಡ್ತಾ. ಸೊ ಮತ್ತು ನಾರ್ಮಲಾಗಿ ಇದ್ದೇ ಇರುತ್ತಲ್ಲ, ಸೊ ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಸೇರ್ಕೊಂಡಿರ್ತೀವಿ ಅಂತ ಅಂದರೆ ಕಾಲು ಹಿಡಿಯೋದು, ಮಾತಾಡೋದು, ಈಟೆ ಆಡೋದು. ಸೊ ನಾರ್ಮಲಾಗಿ ನೀವುಗಳೆಲ್ಲ ಸೇರ್ಕೊಂಡು ಹೆಂಗೆ ಮಾಡ್ತೀವೋ ನಾವು ಅದೇ ಥರ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಅದನ್ನ ಬಿಟ್ಬಿಟ್ಟು ಇದು ಬ್ರೈಟ್ ಟು ಬಿ ಮಾಡ್ತೀವಿ ಅಂತ ಮಾಡಿದ್ರು. ಅಲ್ಲೇ ಹೋಗಿ ಕೇಕ್ ಸೆಲೆಕ್ಟ್ ಮಾಡೋದಂತೆ, ಅಲ್ಲೇ ಹೋಗ್ಬಿಟ್ಟು ಅದು ಅದೇ ಇನ್ನೊಂದ್ಸಲಿ ರೀಟೇಕ್. ಹ್ಯಾಪಿ ಬರ್ತ್ಡೇ ಟು ಯು. ಹೆಂಗಿತ್ತು ಗೈಸ್, ನಾವು ಇವತ್ತೇನು ಮಾಡಿದ್ದೀವಿ ಅಂದರೆ ಒಂದೇ ಅಕ್ಕಿಯಲ್ಲಿ ಅಲ್ಲ, ಒಂದೇ ಕಲ್ಲಲ್ಲಿ 2 ಹಣ್ಣು, ಒಂದೇ ಕಲ್ಲಲ್ಲಿ 2 ಅಕ್ಕಿ ನನಗೆ ಒಂದೇ ಖರ್ಚಲ್ಲಿ 2 ಮಾಡ್ಕೊಂಡಿದ್ದೀವಿ. ಹೌದಲ್ಲ ಅಕ್ಕ? ಬ್ರೌನ್ ಟು ಬಿ ಅಂತಿದೆ ಈಗ. ಆಯ್ತು, ಇವಾಗ ಬರ್ಡೇ ನಮಗೆ ನಾವು 4 ಜನ ಆಚೆ ಬಂದಿದ್ದೀವಿ. ಆಚೆ ನಾವು ಬ್ರೈಟ್ ಟು ಬಿ ಮಾಡಿ, ಆಮೇಲೆ ಬರ್ಡೇ ಮಾಡಿ, ಪಿಜ್ಜಾ, ಪಾಸ್ತಾ ಎಲ್ಲ ತಿಂದು ಹೊಟ್ಟೆ ಫುಲ್ ಆಗಿ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ನಮ್ಗೆ ಇವತ್ತು ಇಂಡಿಪೆಂಡೆನ್ಸ್ ಫಾರ್ ದ ಫಸ್ಟ್ ಟೈಮ್. ಹೌದು, ನಮ್ಮನೇಲಿ ಬಂದ್ರು ಫಾರ್ ದ ಫಸ್ಟ್ ಟೈಮ್. ಇಷ್ಟೊಂದು ಇನ್ನೊಂದು ಫ್ಲೋರ್ ಐತಿರೋರಾಗು ಫಾರ್ ದ ಫಸ್ಟ್ ಟೈಮ್ ನಮ್ಮ ಪ್ಯಾರೆಂಟ್ಸು ಈಚೆ ಬಿಟ್ಬಿಟ್ಟಿದ್ದಾರೆ. ಹೌದು, ಕೇಳಿಲ್ಲ, ಫೋನ್ ಮಾಡಿಲ್ಲ. ಈ ದಿವಸ ಸುಳ್ಳು ಹೇಳಿ ಹೋಗ್ತಾ ಇದ್ರಿ. ವಿಡಿಯೋ ಅಂತ ಪುಕ್ತಾರೆ, ವಿಡಿಯೋ ಅಂತ ತಲೆಗೆ ಹಾಕ್ತಾರೆ. ಇದು ಅಪ್ಪಟ್ಟ ಆದ್ರೆ ನಾನು ಎಲ್ಲೇ ಹೋಗಿದ್ರು ಹೋಗ್ಬೇಕಾದ್ರೆ ಸುಳ್ಳು ಹೇಳ್ತೀನಿ, ಬರ್ಬೇಕಾದ್ರೆ ಬಂದು ನಿಜ ಹೇಳ್ತೀನಿ ಅಕ್ಕ. ಹಲೋ ಅಕ್ಕ, ಹೌದು. ಇವಾಗ ನಾನು ಯಾರು ಗಾಡಿ ನಾನು ಬರ್ತೀನಿ, ನೀವು ತೇಜು ಮತ್ತೆ 1 ನಿಮಿಷ, ಯಾಕಂದ್ರೆ ಮತ್ತೆ ಹೋಗ್ಬಿಟ್ಟು ಬರ್ಬೇಕು. ಓಕೆ ಅಕ್ಕ, ಬಂದಿಲ್ಲ ನೋಡಪ್ಪ ಅವರು. ಓಕೆ ಅಕ್ಕ, ಬಾಯ್ ಬಾಯ್. ಆಟೋ ನಂಬರ್ 90 ಒಪ್ಪಡು ತಗೊಂಡ್ಬಿಡು. 127 rupees ಬೇಕಾಗ್ತೇನೋ ಐತೆ. ಓಕೆ, ಬಾಯ್ 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 ಬಾಯ್. ಮತ್ತೆ ಮನೆಗೆ ಹೋಗಿ ಗಿಫ್ಟ್ ಆದ್ರೆ ಕೇಕ್ ಯಾರು ತಂದ್ರು? ಬರ್ತಡೇ ಯಾರ್ದು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಟುಸ್ಸು 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 ಅಷ್ಟೇ. ಅದು ಬಿಡಲ್ ಕ್ಯಾಂಡಲ್ ಹಚ್ಚಿದೆ ತಾನೆ, ಬಿಡೋಗ್ಲಿ. ಫೈನಲ್ ಸಕ್ಸಸ್ ಆಯ್ತು. ಅಲ್ಲ ಅಕ್ಕ, ಈ ಬೇರೆ ಕಡೆ ವ್ಲಾಗ್ಸ್ ಅಲ್ಲೆಲ್ಲ ಅಳ್ತಾರೆ ಪಾಪ, ಮದ್ವೆ ಸೆಟ್ ಆಗಿರೋ ಹುಡುಗಿರು, ಅಯ್ಯೋ ನನ್ನ ಲಾಸ್ಟ್ ಬರ್ತಡೆ ಹಂಗೆ ಹಿಂಗೆ ಅಂತ. ನೀವಿಬ್ರು ಏನಕ್ಕ ಫೀಲಿಂಗೇ ಇಲ್ಲ. ನಿನಗೆ ಅಕ್ಕ ಮದ್ವೆ ಆಗ್ತೈತೆ, ಏನು ಫೀಲಿಂಗ್ ಇಲ್ವಾ ಅಂತಾರೆ, ಏನೂ ಇಲ್ಲ ಅಂದ್ಯಾ. ಇನ್ನೊಂದು 6 ಮಂತ್ ಈ ಉಕ್ಕಿ ಮದುವೆ ಆಗುತ್ತೆ, ಈ ಹುಡುಗಿಗೆ ಏನು ಫೀಲಿಂಗ್ಸ್ ಇಲ್ಲ. ಇಬ್ರು ಖುಷಿಯಾಗಿ ಹೋಗಿ ಬರ್ತಿದ್ದೀರ. ಆ್ಯಕ್ಚುಲಿ ಅಲ್ಲಿ ಮೂಗುಗೆ ಚುಚ್ಬೇಕಾರೆ ಏನಾದರೂ ಇದು ಮಾಡಿದರೆ ಸ್ವಲ್ಪ ರಿಯಲ್ ಅನ್ಕೊಬೋದಾಗಿತ್ತು. ಪರವಾಗಿಲ್ಲ, ತಿನ್ನು. ತಿನ್ನು ಡಾರ್ಲಿಂಗ್, ತಿನ್ನು ನೀನು. ಮುಗ್ದಾಯ್ತು. ನಮ್ಮ ತಾತ ಇದ್ದಿದ್ರೆ ಎಷ್ಟೊತ್ತು ಚಪ್ಪಾಳೆ ತಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತೈತ್ತು.
ಅಲ್ಲಿ ನೋಡಿ ಬಂತು ತಾತ ರೂಮಿಂದ. ನಮ್ಮ ಅಜ್ಜಿ ಕನ್ಸಲ್ಲಿ ನೀನ್ ಬಂದಿದ್ಯಾ ಅಕ್ಕ? ಹೌದಾ? ಏನ್ ಮಾಡ್ತಿದ್ದೆ ಅಜ್ಜಿ? ಓಕೆ, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.